ಕೆಆರ್ ಮಾರ್ಕೆಟ್ನಿಂದ ಯಾವ ರೀತಿಯ ಪರಿಸ್ಥಿತಿ ಇದೆ ಅನ್ನೋದರ ತುಣುಕುಗಳನ್ನ ನೀವು ನೋಡ್ತಾ ಇದ್ರಿ. ಮರವೊಂದು ಬಿದ್ದಿತ್ತು. ಪರಿಣಾಮ ಈಗ ಅದನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಯಲ್ಲಿ ಬಿಬಿಎಂಪಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಸದ್ಯ ಮರವನ್ನು ತೆರವು ಮಾಡಿದ ನಂತರದಲ್ಲಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರೆ. ಇನ್ನು ಬೆಂಗಳೂರಿನ ಹಲವೆಡೆ ವರ್ಣನ ಆರ್ಭಟ. ಬಾಣಸವಾಡಿ ಕಲ್ಯಾಣ ನಗರದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ದಿಢೀರ್ ಮಳೆಗೆ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕೆರೆಯಂತಾಗಿದೆ. ಎಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಮಲ್ಲೇಶ್ವರಂನ ಪಿಯು ಬೋರ್ಡ್ ಬಳಿ ಮರವೊಂದು ಧರೆಗೆ ಉರುಳಿದೆ. ಮಲ್ಲೇಶ್ವರಂನ ಪಿಯು ಬೋರ್ಡ್ ಬಳಿ ಮರ ಬಿದ್ದ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದ್ದು ಸದ್ಯ ಮರವನ್ನ ಸೈಡಿಗೆ ಹಾಕೋ ಮೂಲಕ ಅದನ್ನ ತೆರವು ಮಾಡ್ತಾ ಇದ್ದಾರೆ. ವಿಂಡ್ಸರ್ ಮ್ಯಾನರ್ ಏನು ಫ್ಲೈಓವರ್ ಇದೆ, ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ನಿಂದ ನೇರವಾಗಿ ನಾವು ಕಾವೇರಿ ಜಂಕ್ಷನ್ ಕಡೆಗೆ ಹೋಗುವಂತಹ ಮಾರ್ಗ. ಬೃಹತ್ತಾದಂತಹ ದೊಡ್ಡ ಮರ ಕಂಪ್ಲೀಟಾಗಿ ಮರದ ಕೊಂಬೆ ಮುರಿದು ಬಿದ್ದಿರುವಂಥದ್ದು. ಪರಿಣಾಮ ರಸ್ತೆಗೆ ಬಿದ್ದಿದ್ದಂಥ ಕಾರಣಕ್ಕಾಗಿ ವಾಹನ ಸವಾರರು ಸ್ವಲ್ಪ ಪರದಾಟವನ್ನು ಮಾಡಬೇಕಿದೆ. ಪಕ್ಕದ ರಸ್ತೆಗೆ ವಾಹನಗಳನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಯಾವಾಗ ರಸ್ತೆ ಜಾಮ್ ಆಯಿತು ಕೂಡಲೇ ಪೊಲೀಸರೇ ಆ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಆ ಕಂಪ್ಲೀಟ್ ಮರದ ರೆಂಬೆ ಏನಿತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಪೊಲೀಸರೇ ಮಾಡ್ತಾ ಇರುವಂಥದ್ದು. ಅದೃಷ್ಟವಶಾತ್ ವಾಹನ ಓಡಾಟ ವಿರಳವಾಗಿದ್ದಂಥ ಕಾರಣಕ್ಕಾಗಿ ಈ ರಸ್ತೆಯಲ್ಲಿ ವಾಹನ ಓಡಾಟ ಕಡಿಮೆ ಇತ್ತು. ಸೊ ಆ ಕಾರಣಕ್ಕಾಗಿ ಯಾವುದೇ ಅಪಾಯ ಆಗಿಲ್ಲ. ಒಂದೊಮ್ಮೆ ಯಾವುದಾದ್ರೂ ವೆಹಿಕಲ್ಗಳು ಬಂದಿದ್ದರೆ ಒಂದಷ್ಟು ಅಪಾಯ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತಾ ಇತ್ತು. ಯಾವುದಾದ್ರೂ ಏಟಾಗುವಂಥ ವಾಹನ ಸವಾರಿಗೆ ಏಟಾಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿತ್ತು. ಸದ್ಯ ವಾಹನ ಓಡಾಟ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅನಾಹುತ ತಪ್ಪಿದೆ. ಪೊಲೀಸರ ಈಗ ಖುದ್ದು ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. BBMP ಅವರು ಬರೋ ತನಕ ಕಾಯೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ವಾಹನ ಸವಾರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಖುದ್ದು ಪೊಲೀಸರೇ ಕಂಪ್ಲೀಟ್ ಮರದ ರೆಂಬೆ ಏನು ಬಿದ್ದಿತ್ತು ಅದೆಲ್ಲವನ್ನ ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೋರಾದ ಮಳೆಯ ಜೊತೆಗೆ ಬಿರುಗಾಳಿ ಬೀಸಿದಂಥ ಪರಿಣಾಮವಾಗಿ ಈ ಪ್ರಮಾಣದ ಕೆಲವೊಂದಷ್ಟು ಕಡೆ ನಗರದ ಕೆಲವೊಂದಷ್ಟು ಕಡೆ ಈ ರೀತಿಯಾದಂತಹ ಸಮಸ್ಯೆಗಳು ಆಗಿದೆ. ಸದ್ಯ ಕೆಲವೊಂದಷ್ಟು ಕಡೆ ಮರಗಳು ಬಿದ್ದಿದ್ದಂಥ ಪರಿಣಾಮವಾಗಿ ಅವೆಲ್ಲವನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಸದ್ಯ ಇಲ್ಲೂ ಕೂಡ ಮರವನ್ನು ತೆರವು ಮಾಡಿ ವಾಹನ ಸವಾರರಿಗೆ ಓಡಾಟಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಪೊಲೀಸರೇ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ರಘುಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು. ಮಲ್ಲೇಶ್ವರಂನಲ್ಲಿ ರಸ್ತೆಯ ಮೇಲೆಯೇ ಮರದ ಕೊಂಬೆ ಬಿದ್ದಿದೆ. ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡ್ತಾ ಇದ್ರಿ. ಈಗಾಗಲೇ ಅದನ್ನ ತಿಳಿಗೊಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಬಟ್ ಆ ಸಮಯಕ್ಕೆ ಏನಾದರೂ ವಾಹನಗಳ ಮೂವ್ಮೆಂಟ್ ಇದ್ದಿದ್ದರೆ ಅನಾಹುತ ತಪ್ಪಿರಲಿಲ್ಲ. ಯಾಕಂದರೆ ಸ್ಕಿಡ್ ಆಗಿ ಬೀಳೋ ಚಾನ್ಸಸ್ ಇತ್ತು, ಇಲ್ಲ ಕೊಂಬೆ ಅದರ ಯಾರ ಮೇಲಾದರೂ ಬಿದ್ದು ಗಾಯಗಳಾಗುವಂತಹ ಚಾನ್ಸಸ್ ಇತ್ತು. ಪುಣ್ಯಕ್ಕೆ ಅಂತಹ ಏನೂ ಅನಾಹುತಗಳಾಗಿಲ್ಲ. ಸದ್ಯ ಅದನ್ನು ತೆರವು ಮಾಡೋ ಮೂಲಕವಾಗಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವಂತಹ ಕೆಲಸವನ್ನು ಈಗಾಗಲೇ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಕೆರೆಯಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಗದೊಂದು ಕಡೆಯಲ್ಲಿ ನೀವು ಆಲಿಕಲ್ಲು ಮಳೆಯಾಗಿರೋದ್ರ ದೃಶ್ಯವನ್ನು ನೋಡ್ತಾ ಇದ್ರಿ. ಆಲಿಕಲ್ಲು ಮಳೆಯಾದ ಖುಷಿ ಒಂದು ಕಡೆಯಲ್ಲಿ, ಮನೇಲಿದ್ದವರು ಅದನ್ನು ಎಂಜಾಯ್ ಮಾಡ್ತಿರ್ತಾರೆ ಮಳೆಯನ್ನು ನೋಡಿ, ಆಲಿಕಲ್ಲು ಮಳೆ ಬಿದ್ದಿದ್ದನ್ನು ಗಮನಿಸಿಕೊಂಡು. ಬಾಣಸವಾಡಿ ಕಲ್ಯಾಣ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ಆಲಿಕಲ್ಲು ಸಹಿತ ಮಳೆಯಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ನಾರ್ಮಲ್ ಸಾಧಾರಣ ಮಳೆ ಆಗಿದೆ. ಆದರೆ ಎಂಥದ್ದೇ ಮಳೆ ಬಿದ್ದರೂ ಕೂಡ ಬೆಂಗಳೂರಿಗೆ ಅದನ್ನು ತಡ್ಕೊಳ್ಳೋದಕ್ಕೆ ಕೆಪಾಸಿಟಿ ಇಲ್ಲ ಅನ್ನೋದು ಆಗಾಗ್ಗೆ ಪ್ರೂವ್ ಆಗ್ತಾ ಇರುತ್ತೆ. ಸೊ ಈಗಲೂ ಕೂಡ ಕೆಲವು ಕಡೆಗಳಲ್ಲಿ ರಸ್ತೆಯಲ್ಲಿ ನೀರು ನಿಂತ ಪರಿಸ್ಥಿತಿ, ಕೆರೆಯಂತಹ ಮಾರ್ಪಾಟಾಗಿರುವಂತಹ ದೃಶ್ಯಗಳು, ಅದರಲ್ಲೂ ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಒಂದಷ್ಟು ಗಂಟೆಗಳ ಕಾಲ, ಒಂದಷ್ಟು ನಿಮಿಷಗಳ ಕಾಲ ವಾಹನಗಳ ಓಡಾಟಕ್ಕೆ ತೊಂದರೆ ಆಗೋದಂತೂ ಸಹಜ. ಇನ್ನು ಟ್ರಾಫಿಕ್ ಸಮಸ್ಯೆ ಅಂತೂ ಹೇಳೋದು ಬೇಡ, ಅದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮಳೆ ಬಂದಾಗ ಇನ್ನೊಂಚೂರು ಜಾಸ್ತಿನೇ ಆಗುತ್ತೆ. ಅದರ ಎಫೆಕ್ಟ್ ಕೂಡ ನೋಡ್ತಾ ಇದ್ರಿ. ಎಲ್ಲಿಯೂ ಕೂಡ ಅನಾಹುತವಾದಂತಹ ವರದಿಯಾಗಿಲ್ಲ. ಯಾಕಂದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸುರಿದಂತಹ ಮಳೆ ಭಾರೀ ಪ್ರಮಾಣದ ಅನಾಹುತಗಳಿಗೇನು ಅವಕಾಶವನ್ನು ಮಾಡಿಕೊಟ್ಟಿಲ್ಲ.